ಮುಖ್ಯಮಂತ್ರಿಗಳು ಜೊತೆಗೆ ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸರ್ ಅವರು, ಖರ್ಗೆ ಸರ್ ಅವರ ಆಗಮನ, ಸಿದ್ದರಾಮಯ್ಯ ಸಾಹೇಬರ ಜೊತೆಗೆ ಅನೇಕ ಗಣ್ಯರ ಆಗಮನ. ಸಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಹಾರ್ದಿಕ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಕೋರೋಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲದಕ್ಕೂ ನಿಜಕ್ಕೂ ಇವತ್ತು ಈ ವೇದಿಕೆ ಸಾಕ್ಷಿಯಾಗಲಿದೆ. ಖರ್ಗೆ ಸಾಹೇಬರು ಆಗಮಿಸಿದ್ದಾರೆ, AICC ಅಧ್ಯಕ್ಷರು, ಜೊತೆಗೆ ಮಾನ್ಯ CM ಸಿದ್ದರಾಮಯ್ಯ ಸಾಹೇಬರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಅನೇಕ ಗಣ್ಯಮಾನ್ಯರು, ಸಚಿವರು, ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ರಹೀಂ ಖಾನ್ ಸರ್ ಅವರು ಸೇರಿದಂತೆ ಎಲ್ಲ ಅತಿಥಿ ಗಣ್ಯಮಾನ್ಯರ ಸನ್ಮಾನ್ಯರ ಎಲ್ಲರ ಆಗಮನ ಆಗಿದೆ. ಸೊ ಅವರಿಗೆ ಒಂದ್ಸಾರಿ ನೀವೆಲ್ಲರ ಚಪ್ಪಾಳೆ ಮೂಲಕ ವೇದಿಕೆಗೆ ಹಾರ್ದಿಕ ಹಾರ್ದಿಕ ಸ್ವಾಗತ. ಬಂಧುಗಳೇ, ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಸರ್ ಅವರ ಪರವಾಗಿ ಈ ಒಂದು ಪ್ರಚಾರ ಸಭೆಗೆ ಆಗಮಿಸಿರ್ತಕ್ಕಂಥ ಮಾನ್ಯರಿಗೆಲ್ಲರಿಗೂ ವೇದಿಕೆಗೆ ತುಂಬು ಹೃದಯದ ಆದರದ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನ ಕೋರಿ, ಇದೀಗ ತಾವೆಲ್ಲರೂ ಅತ್ಯಂತ ಕಾತುರತೆಯಿಂದ ಕಾದ್ಕೂತಿರುವಂತಹ ಶುಭ ಗಳಿಗೆಗೆ ಸಾಕ್ಷಿಯಾಗಲಿದ್ದೀವಿ. ಆಗಮಿಸಿರುವಂತಹ ತಮಗೆಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಕೋರಿ, ಇದೀಗ ಮೊದಲನೆಯದಾಗಿ ಸಹೋದರರೆಲ್ಲರಿಗೂ ನಾನು ನನ್ನ ಪರವಾಗಿ, ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ, ಎಲ್ಲರ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳ, ತಮಗೆಲ್ಲರಿಗೆ ತಿಳಿದಿರುವಂತೆ ಇಲ್ಲಿ ಶಾಂತಿ ಸಮಾಧಾನ ನಿಲ್ಲಿಸುತ್ತದೆ ಅನ್ನುವಂಥದ್ದು. ಆತ್ಮೀಯ ಬಂಧುಗಳ, ಇವತ್ತು ನೋಡಿ 10 ವರ್ಷದ ಕೆಳಗಡೆ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಇವತ್ತು ಈ ರಾಷ್ಟ್ರದ ಜನರಿಗೆ ಅನೇಕ ಭರವಸೆಗಳು ಕೊಟ್ಟಿದ್ರು. ಇವರು ಎಲ್ಲ ಸುಳ್ಳು ಭರವಸೆಗಳೇ, ಪೊಳ್ಳು ಭರವಸೆಗಳೇ. ಇವತ್ತು ನೋಡಿ ಅಕ್ಷಯ ದಿನ ಆएंगे ಅಂತ ಹೇಳಿದ್ರು. क्या अक्षय दिन आए क्या भैया? काला धन लाएंगे अंದ್ರು काला धन ಬಂತ, 15 ಲಕ್ಷ ರೂಪಾಯಿ ಬಂತ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸುಳ್ಳು. ರೈತರ ಖರ್ಚು ವೆಚ್ಚಗಳು ಜಾಸ್ತಿ ಆದವು. ಇವತ್ತು ನೋಡಿ ರಾಸಾಯನಿಕ ಗೊಬ್ಬರದ ಬೆಲೆ ಜಾಸ್ತಿ ಆಯಿತು. ಇವತ್ತು ಜನರ ಶವಗಳ ಮೇಲೆ ಲೂಟಿ ಹೊಡೆಯುವಂತವರು ರೆಮ್ಡೆಸಿವಿರ್ ಇಂಜೆಕ್ಷನ್ 2,000 ಇದ್ದಿದ್ದು 40,000 ರೂಪಾಯಿಗೆ ಕಾಸಂತೆಯಲ್ಲಿ ಮಾರಾಟ ಮಾಡಿಕೊಂಡಿದ್ದಾರೆ. ಇಂಥವರಿಗೆ ಮತ ಹಾಕ್ಬೇಕಾ? ಹೇಳಿ, ನೀವು ಹೇಳಿ. ಇದಕ್ಕೆ ಆತ್ಮೀಯ ಬಂಧುಗಳೇ, ಏನೂ ಸಾಧನೆ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಸಹಾಯ ಮಾಡಿದ್ದಕ್ಕಾಗಿ ಏರ್ಪೋರ್ಟ್ ಪ್ರಾರಂಭ ಆಯಿತು. ಈ ತರ ಕಾಲದಲ್ಲಿ ಏರ್ಪೋರ್ಟ್ ಬಂದಾಯ್ತು. ಇವತ್ತು ಮಾತನಾಡಲಿದ್ದಾರೆ. ಆತ್ಮೀಯ ಬಂಧುಗಳೇ, ಮಾನ್ಯರ ನುಡಿಗಳನ್ನ ನಾವೆಲ್ಲರೂ ಕೇಳಲಿಕ್ಕೆ ಬಹಳ ಹೊತ್ತಿನಿಂದ ಕಾತುರತೆಯಿಂದ ಕೂತಿದ್ದೇವೆ. ಇದೀಗ ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ನುಡಿಪೀಠಕ್ಕೆ ಆಗಮಿಸ್ತಾ ಇದ್ದಾರೆ. ಸೊ ನೀವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನುಡಿಪೀಠಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ನಿಮ್ಮ ಜೋಶು 28 ಎಲೆಕ್ಷನ್ 7ನೇ ತಾರೀಕು ನಿಮ್ಮ ಜೋಶ್ ತೋರಿಸಿದ್ರು ನಮ್ಗೆ ಖುಷಿ ಆಗುತ್ತೆ. ವೇದಿಕೆ ಮೇಲೆ ಕುಳಿತಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಮಂತ್ರಿಗಳಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ, ರಹೀಂ ಖಾನ್ ರೇ, राजशेखर पाटिल रहे, हमें माता सिंधे अब ऐसे लोग हमको बोलते हैं पहले तो गले तुम्हें गिरे मुस्लिम लीग के और हमको आज बोल रहे हो, तो ये शायद उनको कुछ गहरा दोष पहुंचा शायद हमारे इनको मोदी जी को। नहीं तो ऐसा बात नहीं करता कोई इंसान। और बार बार यही कहते थे मोदी जी, भाइयों और बहनों, अगर मेरी सरकार आएगी, मैं जो विदेश में काला धन है जो कांग्रेस वालों ने रखा है, अमीरों ने रखा है, वो पूरा लाके तुम्हारे जेब में 15-15 लाख डालूंगा। जैसा अभी हमारे दोस्त ने बताया, यहाँ पर दो सब
आमदनी मैं किसानों का डबल करूंगा। बीजेपी का चढ़िया है ना, और बीजेपी का जो एमपी यही रहता, आप लोगों को घर घर खड़गे साहब प्राइम मिनिस्टर को ऐसा बोलो, मैं नहीं बोल रहा हूँ, तुम्हारी बात मैं रख रहा हूँ। सोनिया गांधी और मनमोहन सिंह ने किसानों का कर्जा माफ कर दिया। सिद्धरामैया ने राज्य में उन्होंने भी जिसके 50,000 से ज्यादा कम कर दिया, उन सबको उन्होंने भी कम से कम 8,500 8,500 करोड़ उन्होंने भी माफ कर दिया। कोई खानदान में कौन है ना, और बीजेपी का जो एमपी यही रहता, आप लोगों को घर घर खड़गे साहब प्राइम मिनिस्टर को ऐसा बोलो, मैं नहीं बोल रहा हूँ, तुम्हारी बात मैं रख रहा हूँ। सोनिया गांधी और मनमोहन सिंह ने किसानों का कर्जा माफ कर दिया। सिद्धरामैया ने राज्य में उन्होंने भी जिसके 50,000 से ज्यादा कम कर दिया, उन सबको उन्होंने भी कम से कम 8,500 करोड़ उन्होंने भी माफ कर दिया। कोई खानदान में कौन है? 19 ಲೇಬರ್ ಮಿನಿಸ್ಟರ್ ಅಂತ ಕೊಟ್ಟರು 3,000 ಕೋಟಿದು ಗುಲ್ಬರ್ಗನಲ್ಲಿ ಹಾಸ್ಪಿಟಲ್, ಇಎಸ್ಐ, ಮೆಡಿಕಲ್ ಕಾಲೇಜ್, ಡೆಂಟಲ್ ಕಾಲೇಜ್ ಆ ತರ ಮಿನಿಸ್ಟರ್ ಮಾಡಿದ್ದಾರೆ। ಇಲ್ಲಿಂದ ಮಿನಿಸ್ಟರ್ ಏನ್ ಮಾಡಿದ್ದಾರೆ? ಯಾಕ ಮಿನಿಸ್ಟರ್ क्या किया बताओ, तुम बोलो। वो बैठने का चेयर रहता है ना, बैठने का चेयर, वो बेंच, आ बेंच ಹಾಕಿದ್ದಾನೆ। पंचायत मेंबर, वो पंचायत मेंबर भी नहीं है, सब स्कूल बोर्ड में अब जो कोई तो डाल सकते हो, कहीं भी देखो बेंच मिलेंगे आपको। अथवा एमपी दो पूरे चीज हम करें, रोड करें, फुटपाथ करें, मंदिर मस्जिद ಚರ್ಚಿನಲ್ಲಿ ಎಲ್ಲ ಕೆಲಸ ಮಾಡ್ತಾರೆ, ಹೊರಗೆ ಅವರು ಬೆಂಚ್ ऐसा। तो सागर खंडरे एक लॉयर है, लॉयर हमारे पार्टी में, हम पार्टी में भी दो लॉयर इधर चिदम्बरम सिब्बल, अभी वो रिटायरमेंट होने को है, नेक्स्ट सागर ही लेगा वो जगह सागर लेगा। हमारी बिदर की आवाज, बिदर की वॉइस, बिदर की धड़कन। लास्ट टाइम सिद्धरामैया साहब भी 500 बेड का हॉस्पिटल ओपन किया, प्रिम्स। ईश्वर साहब इंचार्ज मिनिस्टर थे, मैं एमएलए था। अंदर ओल्ड सिटी में 100 बेडेड का हॉस्पिटल, ऐसा 7 हॉस्पिटल बना, 7 हॉस्पिटल, एक एग्जाम। इंजीनियरिंग कॉलेज, गवर्नमेंट जिस तरह से मेडिकल कॉलेज है, सिद्धरामैया साहब इसी गणेश मैदान में आके बोले थे कि मैं रहीम को जीता हूं तो मैं तुम्हारे लिए गिफ्ट इंजीनियरिंग कॉलेज देता हूं। ಪೀಠಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸುತ್ತಾರೆ। ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ। ಆದವರು ಎಲ್ಲ ಸೈಡಿಗೆ ಬರಬೇಕು, ಸರ್ವರಲ್ಲಿ ವಿನಂತಿಯನ್ನು ಮಾಡಿ। ಪಕ್ಷ ಸೇರ್ಪಡೆಗೊಂಡಿರ್ತಕ್ಕಂತಹ ಪ್ರಮುಖರು ಜೊತೆಗೆ ಆದವರು ದಯವಿಟ್ಟು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮ್ಮ ಬಳಿ ಬಂದಿರತಕ್ಕಂಥದ್ದು ಯಾರು ಹೇಳಿಸಿದರು ಇದನ್ನ? ಮಿಸ್ಟರ್ ಯಡಿಯೂರಪ್ಪ. ನಾನು ವಿಧಾನಸಭೆಯಲ್ಲಿ ಹೇಳಿದೆ, ಯಡಿಯೂರಪ್ಪ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗ್ಬೇಡ, ಬಡವರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬೇಡ, ಯಾಕೆ 7 ಕೆಜಿಯಿಂದ 5 ಕೆಜಿಗೆ ಯಾಕೆ ಇಳಿಸಬಹುದು? ನಾವು ಮ್ಯಾನಿಫೆಸ್ಟೋ ಜನಗಳ ಮುಂದೆ ಇಟ್ಟು ಅದರ ಜೊತೆಗೆ 5 ಗ್ಯಾರಂಟಿಗಳನ್ನು ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ ಅಂತ ಹೇಳೋದು. ಈಗ ನಾವು ಅಧಿಕಾರಕ್ಕೆ ಬಂದು 11 ತಿಂಗಳಾಯ್ತು. ಶಕ್ತಿ ಯೋಜನೆ, ಅನ್ನಭಾಗ್ಯ,
ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಈ 5 ಗ್ಯಾರಂಟಿಗಳನ್ನ ಈಡೇರಿಸಿದೀವೋ ಇಲ್ಲ? ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೀವಿ. ಇವತ್ತು 195 ಕೋಟಿ ಮಹಿಳೆಯರು ಇಲ್ಲಿವರೆಗೆ ಜೂನ್ 11ರಿಂದ ಇವತ್ತವರೆಗೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಸೈನ್ ಹಾಕಿದ್ದು, ಮನೆಗೆ ಹಚ್ಚಿದ್ದು ಇವತ್ತು ನಾವು ಜಾರಿ ಮಾಡಿದ್ದೀವಿ. ಅದಕ್ಕೆ ಈ ರಾಜ್ಯದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥದ್ದು, ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಈ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಹೊರತು ಬಡವರು, ದಲಿತರು ಅವ್ರಿಗೆ ಯಾರಿಗೂ ಕೂಡ ಸಹಾಯ ಮಾಡಲ್ಲ. ಅದ್ರ ಜೊತೆಗೆ ಇವತ್ತು ನಮ್ಮ ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತ ಹೇಳಿ ಇದರಲ್ಲಿ ಕ್ರಮ ಸಂಖ್ಯೆ ಚಿಹ್ನೆ ಹಸ್ತ ಅವರಿಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು ಸಿದ್ದರಾಮಯ್ಯ ಸಾಹೇಬರಿಗೆ. ಆತ್ಮೀಯ ಬಂಧುಗಳೇ, ಇಂದಿನ ಈ ಒಂದು ಪ್ರಚಾರ ಸಭೆಯಲ್ಲಿ ಇಲ್ಲಿವರೆಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿರ್ತಕ್ಕಂಥ ಸರ್ವರಿಗೂ ಸ್ವಾಗತವನ್ನ ಕೋರಿರುವ ಜಿಲ್ಲಾಧ್ಯಕ್ಷರಾದ ಬಸವರಾಜ ಅಪ್ಶೆಟ್ಟಿ ಸರ್ ಅವರಿಗೆ ಅನಂತ ಬಂದಿರುತ್ತೆ.